ನಮಸ್ಕಾರ ವೀಕ್ಷಕರೇ, ದುರ್ಗಾ ಉತ್ತರ ಕರ್ನಾಟಕ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಸುಜಾತ ನಾಗರಾಜ್. ಇಂದು ನಾನು ಮಾಡುತ್ತಿರುವಂತಹ ರೆಸಿಪಿ ಸಾಬುದಾನಿ ಅಥವಾ ಸಬ್ಬಕ್ಕಿ ಪಾಯಸ. ಬನ್ನಿ ಈ ಒಂದು ಸಾಬುದಾನಿ ಪಾಯಸವನ್ನು ಯಾವ ರೀತಿ ಮಾಡುವುದು ಹಾಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೊಂದಿಗೆ ನಾವು ನೋಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ ನಾನು ಇಲ್ಲಿ ಒಂದು ಚಿಕ್ಕ ಕಪ್ನಿಂದ 1 ಕಪ್ನಷ್ಟು ಸಾಬುದಾನಿಯನ್ನು ತೆಗೆದುಕೊಂಡಿದ್ದೇನೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಆಲ್ರೆಡಿ ನಾನು ಒಂದು ಪ್ಯಾನನ್ನು ಬಿಸಿಗಿಟ್ಕೊಂಡಿದ್ದೇನೆ. ಸೊ ಇದಕ್ಕೆ ನಾವು ಮೊದಲಿಗೆ ತುಪ್ಪವನ್ನು ಹಾಕೊಳ್ಳೋಣ. ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ನಾವು ಸಾಬುದಾನಿ ಕಾಳುಗಳನ್ನು ನಾವು ಇದರಲ್ಲಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಒಣ ಸಾಬುದಾನಿ ಕಾಳುಗಳನ್ನು ನಾನು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ನಾವು ದಿಢೀರಾಗಿ ನಾವು ಸಾಬುದಾನಿ ಪಾಯಸವನ್ನು ಮಾಡ್ಕೊಳ್ಬಹುದು. ಇಲ್ಲಿ ನಾನು ಸಾಬುದಾನಿಯನ್ನು ನೆನೆ ಹಾಕಿಲ್ಲ. ಈ ರೀತಿ ನೋಡಿ, ನಾವು ಅರ್ಜೆಂಟಾಗಿ ನಾವು ಬೇಗನೆ ನಾವು ಮಾಡ್ಕೊಳ್ಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಗ್ಯಾಸನ್ನು ನೋಡಿ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಪ್ರತಿಯೊಂದು ಕಾಳು ನೋಡಿ ಚೆನ್ನಾಗಿ ತುಪ್ಪದಲ್ಲಿ ಅರಳಿಕೊಳ್ಳುವ ಹಾಗೆ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡ್ತಿರಬಹುದು, ನೋಡಿ ಎಷ್ಟೊಂದು ಚಟ್ಪಟ ಅಂದ್ಬಿಟ್ಟು ಕಾಳುಗಳು ನೋಡಿ ಎಷ್ಟೊಂದು ಚೆನ್ನಾಗಿ ಅರಳ್ತಾ ಇದೆ. ತುಂಬ ಗಡಿಬಿಡಿಯನ್ನು ಮಾಡಬಾರ್ದು. ನಿಧಾನಕ್ಕೆ ನೋಡಿ ಪ್ರತಿಯೊಂದು ಕಾಳು ಸಹ ನೋಡಿ ಚೆನ್ನಾಗಿ ಅರಳ್ಕೊಳ್ಳುವಂತೆ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಳೆಲ್ಲ ಅರಳಿದೆ ಅಂತ. ಕಾಳೆಲ್ಲ ಅರಳಿದ ನಂತರ ನಾವು ಇದಕ್ಕೆ ಹಾಲನ್ನು ಹಾಕ್ಕೊಳ್ಳೋಣ. ನೋಡಿ, ಪಾಯಸದ ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ನಾವು ಹಾಲನ್ನು ಹಾಕೊಳ್ಳೋಣ. ನಿಮಗೆ ಜಾಸ್ತಿ ಬೇಕಾದರೆ ಸಹ ನೀವು ಅದಕ್ಕೆ ನೀರನ್ನು ಸಹ ಮಿಕ್ಸ್ ಮಾಡ್ಕೊಳ್ಬಹುದು. ಒಂದು 2 ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಸಾಬುದಾನಿ ಕಾಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕರಿಗಿ ಹೋಗಿದೆ. ಈಗ ನಾವು ಇದಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಇದಕ್ಕೆ ನಾನು ಏಲಕ್ಕಿ ಪೌಡ್ರನ್ನು ಸಹ ಹಾಕ್ತಾ ಇದ್ದೇನೆ. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ದಷ್ಟು ನೋಡಿ ಬಾಂಬೆ ರವೆಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಬಾಂಬೆ ರವೆ ಆದರೂ ಹಾಕಬಹುದು ಅಥವಾ ಚಿರೋಟಿ ರವೆ ಅದನ್ನು ಸಹ ನೀವು ಹಾಕಬಹುದು. ತುಂಬ ಜಾಸ್ತಿ ಅಲ್ಲ, ನಾವು 1 ಟೇಬಲ್ ಸ್ಪೂನ್ದಷ್ಟು ಈ ಒಂದು ರವೆಯನ್ನು ಹಾಕಿದರೆ ಸಾಕಾಗುತ್ತೆ. ಈ ರವೆಯನ್ನು ನೋಡಿ ನಾನು ಹುರಿದುಕೊಂಡಿಲ್ಲ, ಹಾಗೆಯೇ ಹಾಕ್ತಾ ಇದ್ದೇನೆ. ಈ ರೀತಿ ನೋಡಿ ಹಾಕೋದ್ರಿಂದ ಒಂದು ಪಾಯಸದ ಒಂದು ಕನ್ಸಿಸ್ಟೆನ್ಸಿ ನೋಡಿ ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಸಹ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಇದನ್ನು 1-2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋದಕ್ಕೆ ಇಡೋಣ. ಈಗ ನೋಡಿ, ರವೆ ಹಾಕಿದ ನಂತರ 1-2 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಇಷ್ಟು ಕುದಿದ್ರೆ ಸಾಕಾಗುತ್ತೆ. ಸೊ ಈಗ ನಮ್ಮ ಪಾಯಸ ರೆಡಿ ಆಗಿದೆ. ಸೊ ನಾನೀಗ ಇದನ್ನು ಬಂದ್ ಮಾಡ್ತಾ ಇದ್ದೇನೆ. ಈಗ ಒಂದು ಚಿಕ್ಕದಾಗಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಈ ಪಾಯಸಕ್ಕೆ 2 ಟೀ ಸ್ಪೂನ್ದಷ್ಟು ತುಪ್ಪವನ್ನು ಬಿಸಿಗಿಟ್ಕೊಳ್ಳಿ. ಇದಕ್ಕೆ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಗೋಡಂಬಿಯನ್ನು ನೋಡಿ ಬ್ರೌನ್ ಕಲರ್ ಆಗೋವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಬ್ರೌನ್ ಕಲರ್ ಆಗ್ತಾ ಇದೆ. ಇದೇ ಸಮಯದಲ್ಲಿ ನಾವು ಇದಕ್ಕೆ 1/2 ಟೇಬಲ್ ಸ್ಪೂನ್ದಷ್ಟು ಗಸಗಸೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಗಸಗಸೆ ಚಟ್ಪಟ ಆದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಗೋಡಂಬಿ ಹಾಗೂ ಗಸಗಸೆ ಒಂದು ಒಗ್ಗರಣೆ ಮೇಲ್ಗಡೆ ಹಾಕ್ಕೊಳ್ಳಿ. ನೋಡಿ, ಇಷ್ಟೊಂದು ಚೆನ್ನಾಗಿ ಕಂಪು ವಾಸನೆ ಬರ್ತಾ ಇದೆ ಗಸಗಸೆದು. ನೋಡಿ ಎಷ್ಟೊಂದು ಫಟಾಫಟ್ ಅಂತ ನಾವು ಮಾಡ್ಕೊಳ್ಬಹುದು. ನಾವು ಸಬ್ಬಕ್ಕಿಯನ್ನು ನೆನೆ ಹಾಕಿಬಿಟ್ಟು ಮಾಡ್ಕೊಳ್ಳೋದು ನೋಡಿ ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಸೊ ಈ ರೀತಿ ನಾವು ಒಣಕಾಳುಗಳನ್ನೇ ನಾವು ತುಪ್ಪದಲ್ಲಿ ಆಗಿಂದಾಗಲೇ ಕರೆದುಕೊಂಡು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಒಂದು 15 ನಿಮಿಷದಲ್ಲಿ ನಾವು ಪಾಯಸವನ್ನು ರೆಡಿ ಮಾಡ್ಕೊಳ್ಬಹುದು. ಯಾರಾದರೂ ಮನೆಗೆ ಗೆಸ್ಟ್ ಬರೋರಾದರೆ ನಾವು ತುಂಬಾ ಬೇಗ ನಾವು ಈ ಪಾಯಸವನ್ನು ಮಾಡ್ಕೊಳ್ಬಹುದು. ಹಾಗೆ ನೋಡಿ, ಇದು ಒಣಕಾಳುಗಳಿಂದ ಮಾಡಿರುವ ಪಾಯಸ ಅಂತ ಸ್ವಲ್ಪವೂ ಗೊತ್ತಾಗೋದಿಲ್ಲ. ನೋಡಿ, ಕರೆದಿರುವ ಕಾಳು ನೋಡಿ ಎಷ್ಟೊಂದು ಚೆನ್ನಾಗಿ ಎಲ್ಲ ಸ್ಮೂತಾಗಿ ಈ ಪಾಯಸದ ಜೊತೆಗೆ ಹೊಂದ್ಕೊಂಡಿರುತ್ತೆ. ತುಂಬ ಟೇಸ್ಟ್ ಸಹ ನೋಡಿ ತುಂಬಾ ಸಖತ್ತಾಗಿರುತ್ತೆ. ಈಗ ಈ ಒಂದು ನಮ್ಮ ಸಬ್ಬಕ್ಕಿ ಪಾಯಸ ಅಥವಾ ಸಾಬುದಾನಿ ಪಾಯಸ ರೆಡಿಯಾಗಿದೆ. ಎಷ್ಟೊಂದು ಚೆನ್ನಾಗಿ ಬಂದಿದೆ. ಹಾಗೆ ಟೇಸ್ಟ್ ಸಹ ನೋಡಿ ತುಂಬಾ ಸೂಪರ್ ಆಗಿರುತ್ತೆ. ಈ ಒಂದು ರೆಸಿಪಿ ನಿಮಗೂ ಸಹ ತುಂಬಾ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೂ ಸಹ ಇಷ್ಟವಾಗಿದ್ದರೆ ನೀವು ಸಹ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ, ರುಚಿ ನೋಡಿ.
ಹಾಗೆ ಈ ಒಂದು ನಮ್ಮ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ರಿಲೇಟಿವ್ಸ್ಗೆ ಶೇರ್ ಮಾಡ್ತಾನೆ ಇರಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ, ಏಕೆಂದರೆ ನಾವು ಮಾಡುವಂತಹ ಹೊಸ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮ್ಮ ಫೋನ್ನಲ್ಲಿ ಬರ್ತಾನೆ ಇರುತ್ತೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.